ಹಾಯ್ ಎಲ್ಲೋ ಎವ್ರಿವನ್. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಮೊದಲಿಗೆ 1.5 ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಾಕೊಂಡಿದ್ವಿ 20 ನಿಮಿಷ. ಆಮೇಲೆ ನಂತರ ಕುಕ್ಕರ್ ಇಟ್ಟು ಎಣ್ಣೆ ತುಪ್ಪ ಎಲ್ಲ ಕಾದ ನಂತರ ಸ್ಪೈಸಸ್ ಹಾಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಅನಾನಸ್ ಹೂವು ಎಲ್ಲ ಹಾಕಿ ಸ್ವಲ್ಪ ಕಾದ ನಂತರ 1 ಗೆಡ್ಡೆಯಷ್ಟು ಈರುಳ್ಳಿ, ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆನಂತರ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅದನ್ನು ಸಹ ಈಗ ಸ್ವಲ್ಪ ಕಸೂರಿ ಮೆಂತಿ, ಆನಂತರ 2 ಹಸಿರು ಮೆಣಸಿನ್ಕಾಯಿ, ಖಾರಕ್ಕೋಸ್ಕರ 2 ಹಾಕ್ಕೋತಾ ಇದ್ದೀವಿ. ಆನಂತರ ಟೊಮೊಟೊ, ಒಂದೇ ಒಂದು ಟೊಮೊಟೊ ಸಾಕು, ಹುಳಿ ಇರುತ್ತಲ್ವ ಅದಕ್ಕೆ ಒಂದೇ ಒಂದು ಟೊಮೊಟೊ ಸಾಕು. ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಆನಂತರ ತೊಳೆದಿಟ್ಕೊಂಡಿರೋಂಥ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಅಷ್ಟೇ ಎಲ್ಲ ಮಸಾಲೆಗೆಲ್ಲ ಇದಾಗೋ ಥರ ಫ್ರೈ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ನಂತರ ಸ್ವಲ್ಪ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಆನಂತರ ಸ್ವಲ್ಪ ಚಿಲ್ಲಿ ಪೌಡರು, ಖಾರಕ್ಕೆ ಮತ್ತು ಕಲರ್ಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಕಲರು ಮತ್ತು ಮಸಾಲೆ ಎಲ್ಲ ಹಿಡಿಬೇಕಲ್ವ ಮಶ್ರೂಮ್ಗೆ. ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಆನಂತರ ಸ್ವಲ್ಪ ಮೊಸರು ಹಾಕೊಂಡ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಪೂರ್ತಿ ಎಣ್ಣೆ ಬಿಡೋಷ್ಟು ಗಂಟ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಸುತ್ತ ಎಣ್ಣೆ ಬಿಡ್ತಾಯಿದೆ. ಈಗ ಹಾಕೊಂಡಿರೋ 1.5 ಗ್ಲಾಸ್ ಅಕ್ಕಿಗೆ 3 ಲೋಟ ನೀರು ಹಾಕತ್ತಿದ್ವಿ. ಯಾಕಂದರೆ ನೆನೆಸಿಟ್ಕೊಂಡಿದ್ವಲ್ಲ ಅದಕ್ಕೆ 3 ಲೋಟ ಹಾಕ್ತಾಯಿದ್ದೀವಿ ನೀರು. ನೀರು ಹಾಕೊಂಡ ನಂತರ ಈಗ ಕುದಿ ಬರಬೇಕು. ಕುದಿ ಬಂದಿದೆ. ಈಗ ಹುಳಿಗೆ 1 ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನೆನೆ ಹಾಕಿದ್ದ ಅಕ್ಕಿನ ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ಈಗ ನೀರು ಕುದೀತಾ ಇದೆ. ಈಗ ಅಕ್ಕಿ ಹಾಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆನಂತರ ಈಗ 3/4 ಭಾಗ ಅಕ್ಕಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಆದಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕುಂದಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಆಗಿರುತ್ತೆ. ಈಗ ವಿಸಿಲ್ ಹೋಗಿದೆ. ಯಾವ ರೀತಿ ಬಂದಿದೆ ಮಶ್ರೂಮ್ ಬಿರಿಯಾನಿ, ಸಖತ್ತಾಗಿದೆ, ಸೂಪರಾಗಿದೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಮತ್ತು ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.